ತಮಿಳುನಾಡಿನಲ್ಲಿ ಆಪರೇಷನ್ಗೆ ಮುಂದಾಯಿತ ಟಿವಿಕೆ. ಎಐಡಿಎಂಕೆ ಶಾಸಕರನ್ನ ಸೆಳೆಯುವುದಕ್ಕೆ ಟಿವಿಕೆ ಶಾಸಕರು ಯತ್ನವನ್ನು ನಡೆಸ್ತಾ ಇದ್ದು, ಟಿವಿಕೆ ಶಾಸಕರ ನಡೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಗರಂ ಆಗಿದ್ದಾರೆ. ಸದ್ಯ ಪುದುಚೇರಿ ರೆಸಾರ್ಟ್ನಲ್ಲಿರುವಂತಹ ಎಐಡಿಎಂಕೆ ಶಾಸಕರು ಆಪರೇಷನ್ ಭೀತಿಯಲ್ಲಿ ರೆಸಾರ್ಟ್ನಲ್ಲಿಯೇ ಶಾಸಕರನ್ನ ಇರಿಸಲಾಗಿದೆ. ತಮಿಳುನಾಡಿನಲ್ಲಿ ಆಪರೇಷನ್ಗೆ ಈಗ ಟಿವಿಕೆ ಮುಂದಾದಂತೆ ಕಾಣ್ತಾ ಇದೆ. ಸರ್ಕಾರ ರಚನೆ ಮಾಡೋದಕ್ಕೆ ಈಗ ರಾಜ್ಯಪಾಲರು ಹಿಂದೇಟು ಹಾಕ್ತಾ ಇರೋದು. ಇಲ್ಲಿ ಕುದುರೆ ವ್ಯಾಪಾರಗಳಾಗುತ್ತೆ, ಒಂದು ವೇಳೆ ಅವಕಾಶಗಳೇನಾದರೂ ಕೊಟ್ಟರೆ ಕುದುರೆ ವ್ಯಾಪಾರಗಳಾಗುತ್ತೆ ಎನ್ನುವಂಥ ಕಾರಣಗಳನ್ನ ರಾಜ್ಯಪಾಲರು ಕೊಡ್ತಿದ್ದಾರೆ. ಸಂಖ್ಯಾಬಲವನ್ನು ಕಂಪ್ಲೀಟ್ ಆಗಿ ಕ್ಲಾರಿಟಿ ಆಗಿ ತೆಗೆದುಕೊಂಡು ಬನ್ನಿ, ನಂತರ ಸರ್ಕಾರ ರಚನೆ ಮಾಡಿ, ಅದಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅಂತ ರಾಜ್ಯಪಾಲರು ಹೇಳ್ತಾ ಇರೋದ್ರಿಂದಾಗಿ ವಿಜಯ್ ಈಗ ಕೋರ್ಟ್ ಮೆಟ್ಟಿಲಿರುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ತಮ್ಮ ಲೀಗಲ್ ಟೀಮ್ ಜೊತೆಗೆ ಅದ್ರ ಜೊತೆಗೂ ಕೂಡ ಈಗ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಶಾಸಕರನ್ನ ಒಟ್ಟಿಗೆ ಈಗ ಸಭೆಯನ್ನು ಕರೆಯಲಾಗಿತ್ತು. ಆ ಶಾಸಕರೊಟ್ಟಿಗೆ ಕುಳಿತು ಮಾತುಕತೆಯನ್ನು ನಡೆಸ್ತಾ ಇದ್ದು, ಇನ್ನೊಂದು ಬದಿಯಲ್ಲಿ ಪಳನಿಸ್ವಾಮಿ ಎಐಡಿಎಂಕೆಯ ಟೀಮ್ನ ಪಳನಿಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟಿವಿಕೆ ಶಾಸಕರು ನಮ್ಮ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ, ಆಮಿಷಗಳನ್ನು ಉಡ್ತಾ ಇದ್ದಾರೆ ಎನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 20ಕ್ಕೂ ಹೆಚ್ಚು ಶಾಸಕರನ್ನ ಈಗಾಗಲೇ ರೆಸಾರ್ಟ್ನಲ್ಲಿ ಇರಿಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ಈಗಾಗಲೇ ತಮ್ಮತ್ತ ಸೆಳೆಯುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಾಚರಣೆಗಳು ಕೂಡ ಆಗ್ತಾ ಇದೆ ಸ್ಥಳದಲ್ಲಿ. ಜೊತೆಗೆ ಎಐಡಿಎಂಕೆ ನಾಯಕ ಪಳನಿಸ್ವಾಮಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಶಾಸಕರನ್ನ ಸೆಳೆದುಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ಶಕುಂತಲಾ, ಈಗ ಟಿವಿಕೆಗೆ 6 ಶಾಸಕರ ಬೆಂಬಲದ ಅಗತ್ಯ ಇದೆ. ಎಡಪಕ್ಷಗಳ 4 ಸದಸ್ಯರು ಜೊತೆಗೆ ವಿಸಿಕೆ 2 ಸದಸ್ಯರು ಬೆಂಬಲವನ್ನ ಕೊಟ್ಟಿದೆ. ಅದರಲ್ಲಿ ನಿರಾತಂಕವಾಗಿ ವಿಜಯ್ ಅವರು ಸರ್ಕಾರವನ್ನ ರಚನೆ ಮಾಡಬಹುದಾಗಿದೆ. ಆದ್ರೆ ಎಡಪಕ್ಷಗಳು ಬೆಂಬಲ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರುವಂತದ್ದು. ಯಾಕಂತಂದ್ರೆ ಇಷ್ಟು ವರ್ಷಗಳ ಕಾಲ ಡಿಎಂಕೆ ಜೊತೆ ಮೈತ್ರಿಯನ್ನ ಮಾಡ್ಕೊಂಡು ಬಂದಿದ್ದು, ಮತ್ತೆ ಡಿಎಂಕೆ ಪಕ್ಷ ಸಾಕಷ್ಟು ಸಹಾಯವನ್ನ ಮಾಡಿರುವಂತಹದ್ದು. ಹೀಗಾಗಿ ಏಕಾಏಕಿ ಡಿಎಂಕೆ ಮೈತ್ರಿಕೂಟವನ್ನ ತೊರೆಯುವಂತದ್ದು ಎಡಪಕ್ಷಗಳಿಗೂ ಕೂಡ ಕಷ್ಟ ಆಗಿದೆ, ಮತ್ತೆ ವಿಸಿಕೆ ಪಕ್ಷಕ್ಕೂ ಕೂಡ ಕಷ್ಟ ಆಗಿರುವಂತಹದ್ದು. ಹೀಗಾಗಿಯೇ ಮೈತ್ರಿಗೆ ಅಂದ್ರೆ ಬೆಂಬಲವನ್ನ ಕೊಡ್ಲಿಕ್ಕೆ, ಟಿವಿಕೆಗೆ ಬೆಂಬಲವನ್ನ ಕೊಡ್ಲಿಕ್ಕೆ ಮೀನಾಮೇಷವನ್ನ ಎಣಿಸ್ತೇವೆ. ಹಾಗಾಗಿ ನಿರಂತರವಾದಂತಹ ಸಭೆಯನ್ನ ಒಂದ್ ಕಡೆ ಎಡಪಕ್ಷಗಳು ಮತ್ತೆ ವಿಸಿಕೆ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಬಹುಮುಖ್ಯವಾಗಿ ಟಿವಿಕೆ ನೋಡ್ತಾ ಇರುವಂತಹದ್ದು ಎಐಡಿಎಂಕೆಯಲ್ಲಿ ಏನಾದರೂ ಶಾಸಕರನ್ನ ಆಪರೇಷನ್ ಮಾಡಬಹುದಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ಲಾನ್ಗಳು ನಡೀತಾ ಇದೆ. ಕಳೆದ 2-3 ದಿನಗಳಿಂದಲೂ ಕೂಡ ಎಐಡಿಎಂಕೆ ಒಂದಷ್ಟು ಶಾಸಕರನ್ನ ಸೆಳಿಬೇಕು ಅನ್ನುವಂತ ಪ್ರಯತ್ನ ನಡೀತಿರುವಾಗಲೇ ಎಐಡಿಎಂಕೆ ನಾಯಕರು ಈ ಒಂದು ಮುನ್ಸೂಚನೆಯನ್ನು ಅರಿತು ಎಲ್ಲಾ ಶಾಸಕರನ್ನು ಕೂಡ ಪುದುಚೇರಿಯಲ್ಲಿ ಇರತಕ್ಕಂಥ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿತ್ತು. ನಿನ್ನೆ ಎಐಡಿಎಂಕೆ ನಾಯಕ ಪಳನಿಸ್ವಾಮಿ ಅವರು ಎಲ್ಲಾ ಶಾಸಕರನ್ನ ಮಾತಾಡಿಸಿದ್ರು, ಮತ್ತೆ ಎಲ್ಲಾ ಶಾಸಕರ ಬಳಿಯಿಂದ ಸಹಿಯನ್ನ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಅವರಿಗೂ ಕೂಡ ಆತಂಕ ಇದೆ, ಎಲ್ಲಿ ಟಿವಿಕೆಯ ಆಮಿಷಕ್ಕೆ ಬಲಿಯಾಗ್ಬಿಡ್ತಾರೆ, ಟಿವಿಕೆ ಒತ್ತಡಕ್ಕೆ ಎಲ್ಲಿ ಶಾಸಕರು ಬಲಿಯಾಗ್ಬಿಡ್ತಾರೆ, ಟಿವಿಕೆಗೆ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂತ ಆತಂಕಗೊಂಡಿದ್ರಿಂದ ಎಐಡಿಎಂಕೆಯಲ್ಲೂ ಕೂಡ ಬಣ ರಾಜಕೀಯ ಸೃಷ್ಟಿಯಾಗಿರುವಂತಹದ್ದು. ಅಲ್ಲಿ ಬಹುಮುಖ್ಯವಾಗಿ ಷಣ್ಮುಗಂ ಬಣ ಏನಿದೆ, ಷಣ್ಮುಗಂ ಬಣದವರು ಹೇಳ್ತಾ ಇದ್ದಾರೆ, ನಾವು ಟಿವಿಕೆಗೆ ಬೆಂಬಲವನ್ನು ಕೊಡಬೇಕು, ನಮ್ಮ ಪಕ್ಷದ ಅಸ್ತಿತ್ವವನ್ನು ಕೂಡ ನಾವು ಉಳಿಸ್ಕೊಳ್ಬೇಕು, ಮತ್ತೆ ಪಕ್ಷದ ಶಾಸಕರ ಭವಿಷ್ಯ ಕೂಡ ಅಡಗಿರೋದ್ರಿಂದ ಅವರು ಅವರ ತಮ್ಮ ಭವಿಷ್ಯವನ್ನ ನೋಡ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಿರೋದ್ರಿಂದ ಈಗ ಅಂತಿಮವಾಗಿ ಟಿವಿಕೆ ಎಐಡಿಎಂಕೆಯಿಂದ ಸಪೋರ್ಟ್ ಪಡೆಯುತ್ತಾ ಅಥವಾ ಎಡಪಕ್ಷಗಳು ಹಾಗೂ ವಿಸಿಕೆಯ ಸಪೋರ್ಟ್ ಅನ್ನ ಪಡೆಯುತ್ತಾ ಅನ್ನುವಂಥದ್ದು ಸಂಜೆ ಒಳಗೆ ಒಂದು ಅಂತಿಮ ನಿರ್ಧಾರ ಹೊರಬೀಳುತ್ತೆ. ಹಾಗೆ ಹರೀಶ್, ನೀವು ಸ್ಥಳದಲ್ಲೇ ಇದ್ದೀರಿ, ಅಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಕೂಡ ನಡೆಸ್ತಾ ಇದೆ. ರಾಜ್ಯಪಾಲರು ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಅಲ್ಲಿ ಪ್ರತಿಭಟನೆ ಯಾವ ರೀತಿ ಸಾಗ್ತಾ ಇದೆ, ಹಾಗೆ ಪೊಲೀಸರು ಅದನ್ನು ಯಾವ ರೀತಿ ಕಂಟ್ರೋಲ್ ನಲ್ಲಿ ತೆಗೆದುಕೊಂಡಿದ್ದಾರೆ, ಅಲ್ಲಿನ ಸ್ಥಳದ ದೃಶ್ಯಾವಳಿಗಳನ್ನ ತೋರಿಸಬಹುದಾ? ಹೌದು ಶಕುಂತಲಾ, ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಕಾಂಗ್ರೆಸ್ ಇವತ್ತು ತಮಿಳುನಾಡಿನಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತಹದ್ದು. ನಾನೀಗ ಪ್ರತಿಭಟನಾ ಸ್ಥಳದಲ್ಲಿದ್ದೇನೆ. ಚೆನ್ನೈನ ತಾರಾಪುರ್ನ ಟವರ್ ಏನಿದೆ, ಈ ತಾರಾಪುರ್ ಟವರ್ ಬಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಕಾಂಗ್ರೆಸ್ನ ನಾಯಕರು ಕಾರ್ಯಕರ್ತರು ಸೇರಿದ್ದಾರೆ. ರಾಜ್ಯಪಾಲರು ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ, ವಿಳಂಬ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ. ಕೇವಲ ರಾಜ್ಯಪಾಲರಷ್ಟೇ ಇಲ್ಲ, ಕೇಂದ್ರ ಬಿಜೆಪಿ ರಾಜ್ಯಪಾಲರನ್ನ ನಿಯಂತ್ರಿಸ್ತಾ ಇದೆ. ಕೇಂದ್ರದ ಬಿಜೆಪಿ ಹೇಳಿದ ಹಾಗೆ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹಾಗೂ ಟಿವಿಕೆ ಮೈತ್ರಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ಟಿವಿಕೆ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದ್ರಿಂದ ಅವರನ್ನ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನು ಕೊಡಬೇಕು. ಆದರೆ ರಾಜ್ಯಪಾಲರು
ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡ್ತಾ ಇಲ್ಲ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಇನ್ನಷ್ಟೇ ಪ್ರತಿಭಟನೆ ಶುರು ಆಗಬೇಕಾಗಿದೆ. ಈಗೆಲ್ಲ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಇನ್ನು ತಮಿಳುನಾಡು ಕಾಂಗ್ರೆಸ್ ಉಸ್ತುವಾರಿ ಆದಂತಹ ಗಿರೀಶ್ ಅವರು ಬರಬೇಕು. ಗಿರೀಶ್ ಅವರು ಬಂದ ನಂತರ ರಾಜ್ಯ ಕಾಂಗ್ರೆಸ್ನ ನಾಯಕರು ಬಂದ ನಂತರ ಪ್ರೊಟೆಸ್ಟ್ ಶುರುವಾಗುತ್ತೆ. ಈಗ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಇರುವಂತಹದ್ದು ನೋಡ್ತಾ ಇರಬಹುದು. ಚೆನ್ನೈ ಸೆಂಟ್ರಲ್ ಆಗಿರೋದ್ರಿಂದ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಬಾರದು, ರೋಡಿಗೆ ಬರಬಾರದು ಅನ್ನುವಂತ ಕಾರಣಕ್ಕಾಗಿ ಪ್ರತಿಭಟನೆ ಸ್ಥಳವನ್ನ ಸಂಪೂರ್ಣವಾಗಿ ಬ್ಯಾರಿಕೇಡ್ ಮೂಲಕ ಈ ಕಡೆ ಅಂದ್ರೆ ರೋಡ್ ಕಡೆ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಭದ್ರತೆಯನ್ನು ಒದಗಿಸಿರುವಂತಹದ್ದು. ಜೊತೆಗೆ ಟಿವಿಕೆ ನಾಯಕರುಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟಿವಿಕೆ ಕಾರ್ಯಕರ್ತರು ರಾಜಭವನದಲ್ಲೂ ಕೂಡ ಇವತ್ತು ಬೆಳಗ್ಗೆ ಪ್ರತಿಭಟನೆಯನ್ನ ಮಾಡಿದ್ದನ್ನು ನಾವು ಗಮನಿಸಬಹುದು. ಅಲ್ಲಿ ಏನು ಪ್ರತಿಭಟನೆ ಮಾಡಕ್ಕೆ ಹೋದಂತ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ನೆನ್ನೆನೆ ಘೋಷಣೆ ಮಾಡಿದ್ರಿಂದ ಪ್ರೊಟೆಸ್ಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸ್ ಭದ್ರತೆಯೊಂದಿಗೆ ಇಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಇನ್ನಷ್ಟೇ ಕಾಂಗ್ರೆಸ್ ನಾಯಕರು ಬರಬೇಕಾಗಿದೆ. ಕಾಂಗ್ರೆಸ್ ನಾಯಕರು ಬಂದ ಬಳಿಕ ಸಂಪೂರ್ಣವಾದ ಪ್ರೊಟೆಸ್ಟ್ ಶುರುವಾಗುತ್ತೆ. ಶಕುಂತಲಾ, ಧನ್ಯವಾದ ಹರೀಶ್, ತಮ್ಮ ಅಪ್ಡೇಟ್ಸ್ಗಾಗಿ.